ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಒಂದು ಕ್ಷಣ ಕಣ್ಣು ಮುಚ್ಚಿ. ನೀವು ಈ ಜಗತ್ತಿನಲ್ಲಿ ಒಬ್ಬರೇ ಇದ್ದೀರಾ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ಘಟನೆ ಕೇವಲ ಕೋಇನ್ಸಿಡೆಂಟಾ, ಅಥವಾ ನಿಮ್ಮ ಜೀವನದ ಹಿಂದೆ ನಿಮಗೆ ಕಾಣದಂತಹ ಯಾವುದೋ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡ್ತಿದೆಯಾ? ನೀವು ಯಾವುದೋ ಒಂದು ವಿಷಯವನ್ನ ತುಂಬಾ ಆಳವಾಗಿ ಯೋಚಿಸಿದಾಗ ಅದೇ ವಿಷಯಕ್ಕೆ ಸಂಬಂಧಿಸಿದ ವ್ಯಕ್ತಿ ನಿಮ್ಮ ಮುಂದೆ ಬರುವುದು, ನಿಮಗೆ ಒಂದು ಅವಕಾಶ ಬೇಕೆಂದುಕೊಂಡಾಗ ಅನಿರೀಕ್ಷಿತವಾಗಿ ಒಂದು ಅವಕಾಶ ಸಿಗುವುದು, ಅಥವಾ ಒಂದು ಸಮಸ್ಯೆಗೆ ಉತ್ತರ ಹುಡುಕುತ್ತಿರುವಾಗ ಸರಿಯಾದ ಸಮಯದಲ್ಲಿ ಒಂದು ಉತ್ತರ ಸಿಗುವುದು, ಇವೆಲ್ಲವೂ ಕೇವಲ ಅದೃಷ್ಟವೇ ಅಲ್ಲ. ಇದರ ಹಿಂದೆ ಯೂನಿವರ್ಸ್ ಜೊತೆಗಿನ ಒಂದು ಕನೆಕ್ಷನ್ ಇದೆಯಾ? ಇವತ್ತು ನಾವು ತಿಳಿದುಕೊಳ್ಳುವಂತಹ ವಿಷಯ ಯೂನಿವರ್ಸ್ ಅಂದ್ರೆ ಏನು, ಅದು ನಮ್ಮ ಜೊತೆ ಹೇಗೆ ಸಂಪರ್ಕ ಮಾಡ್ತದೆ ಅನ್ನೋದನ್ನ, ಮತ್ತು ಮುಖ್ಯವಾಗಿ ನಾವು ಯೂನಿವರ್ಸ್ ಜೊತೆ ನಮ್ಮ ಕನೆಕ್ಷನ್ ಅನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅಂತ. ಸ್ಟೆಪ್ ನಂಬರ್ 1, ಯೂನಿವರ್ಸ್ ಅಂದ್ರೆ ಏನೋ. ಮೊದಲು ಯೂನಿವರ್ಸ್ ಅಂದ್ರೆ ಏನು? ಸರಳವಾಗಿ ಹೇಳೋದಾದ್ರೆ, ನಾವು ಇರುವಂತಹ ಈ ಸಂಪೂರ್ಣ ಅಸ್ತಿತ್ವವೇ ಈ ಯೂನಿವರ್ಸ್ ಆಗಿದೆ. ನಮ್ಮ ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ಯಾಲಕ್ಸಿಗಳು, ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಸುತ್ತಲಿನ ಪ್ರಕೃತಿ, ಇವೆಲ್ಲವೂ ಈ ವಿಶಾಲವಾದ ಅಸ್ತಿತ್ವದ ಒಂದು ಭಾಗವೇ. ಆದರೆ ಸ್ಪಿರಿಚುವಲ್ ಪರ್ಸ್ಪೆಕ್ಟಿವ್ನಲ್ಲಿ ಯೂನಿವರ್ಸ್ ಅನ್ನ ಕೇವಲ ಗ್ರಹಗಳು ಮತ್ತು ನಕ್ಷತ್ರಗಳು ಸಮೂಹವಾಗಿ ನೋಡೋದಿಲ್ಲ. ಅದನ್ನು ಒಂದು ವಿಶಾಲವಾದ ಅಸ್ತಿತ್ವ ಮತ್ತು ಶಕ್ತಿಯ ವ್ಯವಸ್ಥೆ ಅಂತ ನೋಡಬಹುದು. ನಾವು ಯೂನಿವರ್ಸ್ನಿಂದ ಬೇರೆ ಏನೂ ಅಲ್ಲ, ನಾವು ಯೂನಿವರ್ಸ್ನ ಒಂದು ಭಾಗವೇ. ನಮ್ಮ ದೇಹದಲ್ಲಿ ಇರುವಂತಹ ಅನೇಕ ಅಂಶಗಳು ಪ್ರಕೃತಿಯಿಂದಲೇ ಬಂದಿರತಕ್ಕಂಥದ್ದು. ನಾವು ಉಸಿರಾಡುವಂತಹ ಗಾಳಿ, ಕುಡಿಯುವಂತಹ ನೀರು, ತಿನ್ನುವಂತಹ ಆಹಾರ, ಇವೆಲ್ಲವೂ ಕೂಡ ಯೂನಿವರ್ಸ್ನಿಂದಲೇ ಬರ್ತವೆ. ಹಾಗಾಗಿ ಮೊದಲನೆಯ ಸತ್ಯ, ನೀವು ಯೂನಿವರ್ಸ್ನ ಹೊರಗಿಲ್ಲ, ನೀವು ಯೂನಿವರ್ಸ್ನ ಒಂದು ಭಾಗವೇ. ಸ್ಟೆಪ್ ನಂಬರ್ 2, ಯೂನಿವರ್ಸ್ ನಿಮ್ಮನ್ನು ಹೇಗೆ ಕನೆಕ್ಟ್ ಮಾಡ್ತದೆ. ಇಲ್ಲಿ ಒಂದು ಆಸಕ್ತಿದಾಯಕ ವಿಷಯವನ್ನ ತಿಳ್ಕೊಳ್ಳೋಣ. ನಮ್ಮ ಮನಸ್ಸಿನಲ್ಲಿ ಪ್ರತಿದಿನ ಸಾವಿರಾರು ಆಲೋಚನೆಗಳು ಬರ್ತವೆ. ಆದರೆ ನಾವು ಯಾವ ವಿಷಯಕ್ಕೆ ಹೆಚ್ಚು ಗಮನವನ್ನು ಕೊಡ್ತೇವೆಯೋ ಅದೇ ವಿಷಯ ನಮ್ಮ ಅನುಭವದಲ್ಲಿ ಹೆಚ್ಚು ಕಾಣಿಸಿಕೊಳ್ಳೋದಕ್ಕೆ ಶುರು ಆಗ್ತದೆ. ಉದಾಹರಣೆಗೆ, ನೀವು ಹೊಸದಾಗಿ ಒಂದು ಕಾರ್ ಖರೀದಿಸಬೇಕು ಅಂತ ಅನ್ಕೊಳ್ತಾ ಇದ್ದೀರಾ. ಇದಕ್ಕೂ ಮೊದಲು ರಸ್ತೆಯಲ್ಲಿ ಎಷ್ಟು ಕಾರುಗಳು ಹೋಗ್ತಿದ್ವೋ ನೀವು ಗಮನಿಸಿರಲಿಲ್ಲ. ಆದರೆ ನೀವು ಆ ಕಾರನ್ನ ಖರೀದಿಸಬೇಕು ಅಂತ ನಿರ್ಧರಿಸಿದ ನಂತರ ಅದೇ ಮಾದರಿಯಾದಂತಹ ಕಾರುಗಳು ಎಲ್ಲೆಡೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತದೆ. ಅದಕ್ಕೆ ಕಾರಣ, ಅವು ಅಲ್ಲಿ ಹೊಸದಾಗಿ ಹುಟ್ಟಿಲ್ಲ, ನಿಮ್ಮ ಗಮನ ಬದಲಾಗಿದೆ. ಇದನ್ನೇ ನಾವು ಮ್ಯಾನಿಫೆಸ್ಟೇಷನ್ ಅಥವಾ ಕಾನ್ಸಿಯಸ್ ಕ್ರಿಯೇಷನ್ ನಲ್ಲಿ ಬಹಳ ಮುಖ್ಯವಾದ ಪ್ರಿನ್ಸಿಪಲ್ ಆಗಿ ಬಳಸ್ತೇವೆ. ಆದ್ದರಿಂದ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗುವ ಮೊದಲು ಬ್ರಿಡ್ಜ್ ನಿಮ್ಮ ಅಟೆನ್ಷನ್. ನೀವು ಯಾವುದಕ್ಕೆ ನಿಮ್ಮ ಗಮನವನ್ನು ಕೊಡ್ತಿದ್ದೀರೋ ಅದನ್ನ ನಿಮ್ಮ ಮನಸ್ಸು ಹೆಚ್ಚು ಗಮನಿಸಲು ಆರಂಭ ಮಾಡ್ತದೆ. ಸ್ಟೆಪ್ ನಂಬರ್ 3, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಮೊದಲ ಹೆಜ್ಜೆ ಸೈಲೆನ್ಸ್. ಇವತ್ತು ಹೆಚ್ಚಿನ ಜನರಿಗೆ ಯೂನಿವರ್ಸ್ನ ಸಿಗ್ನಲ್ ಕೇಳಿಸುವುದಿಲ್ಲ. ಯಾಕೆ ಗೊತ್ತಾ? ಅವರ ಮನಸ್ಸಿನಲ್ಲಿ ನಾಯ್ಸ್ ತುಂಬಾ ಜಾಸ್ತಿ ಇರೋದ್ರಿಂದ. ಫೋನ್ ನೋಟಿಫಿಕೇಶನ್ಸ್ ಇರ್ಬೋದು, ಸೋಷಿಯಲ್ ಮೀಡಿಯಾ, ಭಯ, ಸ್ಟ್ರೆಸ್, ಓವರ್ ಥಿಂಕಿಂಗ್, ಕಂಪ್ಯಾರಿಸನ್, ಇವೆಲ್ಲವುದರ ನಡುವೆ ಒಳಗಿನ ಧ್ವನಿಯನ್ನ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಪ್ರತಿದಿನ ಕನಿಷ್ಠ ಪಕ್ಷ 5 ನಿಮಿಷ ಸೈಲೆನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ. ಒಂದು ಶಾಂತವಾದ ಜಾಗದಲ್ಲಿ ಕುಳಿತುಕೊಳ್ಳಿ, ಫೋನನ್ನು ದೂರ ಇಡಿ, ಕಣ್ಣುಗಳನ್ನು ಮುಚ್ಚಿ ಉಸಿರನ್ನ ನಿಧಾನವಾಗಿ ಗಮನಿಸಿ. ಉಸಿರನ್ನ ಬದಲಾಯಿಸುವ ಅಗತ್ಯವಿಲ್ಲ, ಕೇವಲ ಅಬ್ಸರ್ವ್ ಮಾಡಿ. ಮನಸ್ಸಿಗೆ ಆಲೋಚನೆಗಳು ಬಂದರೆ ಅವುಗಳ ಜೊತೆ ಫೈಟ್ ಮಾಡಬೇಡಿ, ಕೇವಲ ಗಮನಿಸಿ. ಮತ್ತೆ ಉಸಿರಿನ ಕಡೆ ಗಮನವನ್ನ ತೆಗೆದುಕೊಂಡು ಬನ್ನಿ. ಕೆಲವು ದಿನಗಳ ನಂತರ ನಿಮ್ಮೊಳಗೆ ಕ್ಲಾರಿಟಿ ಅನ್ನೋದು ಹೆಚ್ಚಾಗುವುದನ್ನು ನೀವು ಗಮನಿಸ್ತೀರಾ. ಸ್ಟೆಪ್ ನಂಬರ್ 4, ಗ್ರ್ಯಾಟಿಟ್ಯೂಡ್. ಯೂನಿವರ್ಸ್ ಜೊತೆಗಿನ ಕನೆಕ್ಷನ್. ಯೂನಿವರ್ಸ್ ಜೊತೆ ಕನೆಕ್ಷನ್ ಬೆಳೆಸೋದಕ್ಕೆ ಮತ್ತೊಂದು ಪವರ್ಫುಲ್ ಪ್ರಾಕ್ಟೀಸ್ ಅಂದರೆ ಗ್ರ್ಯಾಟಿಟ್ಯೂಡ್. ನಾವು ಸಾಮಾನ್ಯವಾಗಿ ನಮ್ಮ ಬಳಿ ಇಲ್ಲದಿರೋದನ್ನೇ ನೋಡ್ತಾ ಇರ್ತೇವೆ. ನನಗೆ ಇದು ಇಲ್ಲ, ನನ್ನ ಹತ್ರ ಹಣ ಇಲ್ಲ, ನನಗೆ ಅವಕಾಶ ಅನ್ನೋದು ಸಿಗ್ತಾ ಇಲ್ಲ, ನನ್ನ ಜೀವನದಲ್ಲಿ ಏನೂ ಸರಿ ಆಗ್ತಾ ಇಲ್ಲ, ಇಂತಹ ಆಲೋಚನೆಗಳಲ್ಲಿ ಸಿಲುಕಿ ಹಾಕಿಕೊಳ್ತೇವೆ. ಆದರೆ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ 3 ವಿಷಯಗಳಿಗೆ ಸಿನ್ಸಿಯರ್ಲಿ ಗ್ರ್ಯಾಟಿಟ್ಯೂಡನ್ನು ಹೇಳಿ. ಉದಾಹರಣೆಗೆ, ನನ್ನ ಜೀವನಕ್ಕಾಗಿ ಧನ್ಯವಾದಗಳು, ನನ್ನ ದೇಹ ಮತ್ತು ಆರೋಗ್ಯಕ್ಕಾಗಿ ಧನ್ಯವಾದಗಳು, ನನಗೆ ಸಿಕ್ಕಿರುವಂತಹ ಅವಕಾಶಗಳಿಗಾಗಿ ಧನ್ಯವಾದಗಳು. ಇದು ಯಾವುದೇ ಮ್ಯಾಜಿಕ್ ಸ್ಪೆಲ್ ಅಲ್ಲ. ಗ್ರ್ಯಾಟಿಟ್ಯೂಡ್ ನಿಮ್ಮ ಗಮನವನ್ನು ಕೊರತೆಯಿಂದ ಅಪ್ರಿಷಿಯೇಷನ್ ಕಡೆಗೆ ಶಿಫ್ಟ್ ಮಾಡ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಈಗಾಗಲೇ ಇರುವಂತಹ ಒಳ್ಳೆಯ ಸಂಗತಿಗಳನ್ನು ನೀವು ಗಮನಿಸಲು ಆರಂಭಿಸ್ತೀರಾ. ಸ್ಟೆಪ್ ನಂಬರ್ 5, ಕ್ಲಿಯರ್ ಇಂಟೆನ್ಷನ್. ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಬೇಕು ಅಂತಂದರೆ ನಿಮಗೆ ಏನು ಬೇಕು ಎನ್ನುವುದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಬಹಳ ಜನ ಹೀಗೆ ಹೇಳ್ತಾರೆ, ನನ್ನ ಜೀವನ ಚೆನ್ನಾಗಿರಬೇಕು. ಆದರೆ ಹೇಗೆ ಚೆನ್ನಾಗಿರಬೇಕು ಅದನ್ನು ಅವರು ಸ್ಪಷ್ಟವಾಗಿ ಯೋಚನೆಯನ್ನು ಮಾಡಿರೋದಿಲ್ಲ. ಆದ್ದರಿಂದ ಒಂದು ನೋಟ್ಬುಕ್ಕನ್ನು ತೆಗೆದುಕೊಳ್ಳಿ, ನಿಮ್ಮ ಒಂದು ಪ್ರಮುಖ ಗೋಲನ್ನು ಬರೆಯಿರಿ. ಉದಾಹರಣೆಗೆ, ನಾನು ನನ್ನ ಕೆರಿಯರ್ನಲ್ಲಿ ಬೆಳೆಯಬೇಕು, ಅದನ್ನು ಇನ್ನಷ್ಟು ಕ್ಲಿಯರ್ ಮಾಡಿ. ನಾನು ನನ್ನ ಸ್ಕಿಲ್ಲನ್ನು ಅಭಿವೃದ್ಧಿಪಡಿಸಿ
ಪ್ರತಿದಿನ ಕನ್ಸಿಸ್ಟೆಂಟ್ ಆಕ್ಷನ್ ತೆಗೆದುಕೊಂಡು ಉತ್ತಮ ಇನ್ಕಮ್ ಮತ್ತು ಮೀನಿಂಗ್ಫುಲ್ ಕೆರಿಯರ್ ಅನ್ನ ನಿರ್ಮಿಸುತ್ತೇನೆ ಅಂತ. ಗಮನಿಸಿ, ಗೋಲನ್ನ ಬರೆಯುವುದಷ್ಟೇ ಅಲ್ಲ, ಇಂಟೆನ್ಷನ್ ಪ್ಲಸ್ ಆಕ್ಷನ್ ಈಸ್ ಈಕ್ವಲ್ ಟು ಪ್ರೋಗ್ರೆಸ್. ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ, ಆದರೆ ನಿಮ್ಮ ಕೆಲಸವನ್ನ ನೀವು ಮಾಡಬೇಕು. ಸ್ಟೆಪ್ ನಂಬರ್ 6, ಆಸ್ಕ್, ಬಿಲೀವ್ ಆ್ಯಂಡ್ ಆಕ್ಟ್. ಇದು ಬಹಳ ಮುಖ್ಯವಾದ 3 ಹಂತಗಳು. ಆಸ್ಕ್, ನಿಮಗೆ ಬೇಕಾಗಿರೋದನ್ನು ಸ್ಪಷ್ಟವಾಗಿ ಕೇಳಿ, ನಿಮ್ಮ ಮನಸ್ಸಿನಲ್ಲಿ ಕ್ಲಾರಿಟಿ ಇರಲಿ. ಬಿಲೀವ್, ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ. ಪ್ರತಿ ಬಾರಿ ಡೌಟ್ ಬಂದಾಗ ಇದು ಸಾಧ್ಯವಿಲ್ಲ ಅಂತ ಹೇಳೋದಕ್ಕಿಂತ ಬದಲು, ನಾನು ಇದಕ್ಕಾಗಿ ಕೆಲಸವನ್ನ ಮಾಡ್ತಿದ್ದೇನೆ, ನಾನು ಕಲಿತಾ ಇದ್ದೇನೆ, ನಾನು ಬೆಳೀತಾ ಇದ್ದೇನೆ ಅಂತ ನಿಮ್ಮನ್ನ ನೀವು ರಿಮೈಂಡ್ ಮಾಡ್ಕೊಳ್ಳಿ. ಆಕ್ಟ್, ಇದು ಅತ್ಯಂತ ಮುಖ್ಯ. ನೀವು ಹಣ ಬೇಕು ಅಂತ ವಿಜುವಲೈಸೇಷನ್ ಮಾಡಬಹುದು, ಅಫರ್ಮೇಷನ್ಸ್ ಅನ್ನ ಹೇಳ್ಕೋಬಹುದು, ಮೆಡಿಟೇಷನ್ ಅನ್ನ ಮಾಡಬಹುದು, ಆದರೆ ಕೆಲಸ ಮಾಡದೇ ಇದ್ದರೆ ಫಲಿತಾಂಶ ಅನ್ನೋದು ಬರೋದಿಲ್ಲ. ಆಪರ್ಚುನಿಟಿ ಬಂದಾಗ ಆಕ್ಷನ್ ತೆಗೆದುಕೊಳ್ಬೇಕು, ಕಲಿಬೇಕು, ಪ್ರಯತ್ನಿಸಬೇಕು. ಫೇಲ್ಯೂರ್ ಬಂದರೂ ಮತ್ತೆ ಎದ್ದು ನಿಂತ್ಕೋಬೇಕು. ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ. ಸ್ಟೆಪ್ ನಂಬರ್ 7, ಸೈನ್ಸ್ ಅನ್ನ ಹೇಗೆ ಅರ್ಥ ಮಾಡ್ಕೋಬೇಕು. ಕೆಲವೊಮ್ಮೆ ಜೀವನದಲ್ಲಿ ಕೆಲವು ಘಟನೆಗಳು ನಮಗೆ ಡೈರೆಕ್ಷನ್ ಅನ್ನ ಕೊಡುವಂತೆ ಅನಿಸಬಹುದು. ಒಬ್ಬ ಭೇಟಿಯಾಗಿರ್ಬೋದು, ಭೇಟಿಯಾಗಿರ್ಬೋದು, ಒಂದು ಹೊಸ ಐಡಿಯಾ ಸಿಗುವುದು, ಒಂದು ಹೊಸ ಅವಕಾಶ ಎದುರಾಗುವುದು, ಒಂದು ಪುಸ್ತಕ ಅನ್ನೋದು ಸಿಗೋದು, ಒಂದು ಮಾತು ಸರಿಯಾದ ಸಮಯದಲ್ಲಿ ಕೇಳಿಸಿಕೊಳ್ಳುವುದು, ಇವೆಲ್ಲವೂ ಕೂಡ ಯೂನಿವರ್ಸ್ ನಮಗೆ ಕೊಡುವಂತಹ ಸೈನ್ ಅಂತ ನಾವು ಬ್ಲೈಂಡ್ ಆಗಿ ನಂಬುವ ಅಗತ್ಯವಿಲ್ಲ. ಅದರ ಬದಲು ಅದು ನನಗೆ ಕಲಿಸುತ್ತಿದೆ, ನಾನು ಇದರಿಂದ ಯಾವ ಆಕ್ಷನ್ ಅನ್ನ ತೆಗೆದುಕೊಳ್ಬಹುದು ಅನ್ನುವಂತಹ ಪ್ರಶ್ನೆಯನ್ನ ನಿಮಗೆ ನೀವು ಕೇಳ್ಕೊಳ್ಳಿ. ಅದೇ ಕಾನ್ಸಿಯಸ್ ಲಿವಿಂಗ್ ಅಂತ ನಾವು ಹೇಳ್ತೇವೆ. ಇನ್ನು ಕೊನೆಯದಾಗಿ, ಯೂನಿವರ್ಸ್ ನಿಮ್ಮಿಂದ ದೂರದಲ್ಲಿರುವಂತಹ ಯಾವುದೋ ಮಿಸ್ಟೀರಿಯಸ್ ಪ್ಲೇಸ್ ಅಲ್ಲ. ನೀವು ಇರುವಂತಹ ಈ ಜೀವನ, ನಿಮ್ಮ ಉಸಿರು, ನಿಮ್ಮ ಪ್ರಕೃತಿ, ನಿಮ್ಮ ಅನುಭವಗಳು ಇವೆಲ್ಲವೂ ಈ ವಿಶಾಲವಾದ ಅಸ್ತಿತ್ವದ ಒಂದು ಭಾಗವೇ. ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಲು ನಿಮಗೆ ಯಾವುದೇ ದೊಡ್ಡ ರಿಚುವಲ್ ಅವಶ್ಯಕತೆ ಇಲ್ಲ. ಪ್ರತಿದಿನ 5 ನಿಮಿಷ ಸೈಲೆನ್ಸ್ ಅಲ್ಲಿ ಇರಿ. ಪ್ರತಿದಿನ 3 ವಿಷಯಗಳಿಗೆ ಗ್ರ್ಯಾಟಿಟ್ಯೂಡ್ ಅನ್ನು ತಿಳಿಸಿ. ಒಂದು ಕ್ಲಿಯರ್ ಇಂಟೆನ್ಷನ್ ಇಂದ ಇರಿ, ಒಂದು ಪಾಸಿಟಿವ್ ಥಾಟ್ ಮತ್ತು ಒಂದು ರಿಯಲ್ ಆಕ್ಷನ್. ಇಷ್ಟರಿಂದಲೇ ಆರಂಭಿಸಿ ಮತ್ತು ನೆನ್ಪಿಡಿ, ಯೂನಿವರ್ಸ್ ನಿಮ್ಮ ಜೀವನವನ್ನ ನಿಮ್ಮ ಪರವಾಗಿ ಬದುಕುವುದಿಲ್ಲ, ಆದರೆ ನಿಮ್ಮೊಳಗಿನ ಶಕ್ತಿಯನ್ನ ನೀವು ಅರಿತುಕೊಂಡಾಗ ನಿಮ್ಮ ಜೀವನವನ್ನ ಬದಲಾಯಿಸುವಂತಹ ದಾರಿಯನ್ನ ನೀವು ಕಾಣೋದಕ್ಕೆ ಆರಂಭಿಸ್ತೀರಾ. ನಿಮಗೆ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಹೆಲ್ಪ್ ಆಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ನೀವು ಯೂನಿವರ್ಸ್ ಜೊತೆ ಕನೆಕ್ಷನ್ ಅನುಭವಿಸಿದ ಯಾವುದಾದರೂ ಒಂದು ಘಟನೆ ಇದ್ದರೆ ಅದನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಸ್ಪಿರಿಚುಯಾಲಿಟಿ, ಮೈಂಡ್ ಪವರ್, ಲಾ ಆಫ್ ಅಟ್ರಾಕ್ಷನ್ ಮತ್ತು ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ನಮ್ಮ ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಜೀವನ ಬದಲಾಗುವುದು ಹೊರಗಿನ ಜಗತ್ತು ಬದಲಾಗುವುದರಿಂದ ಅಲ್ಲ, ಮೊದಲು ನಿಮ್ಮ ಒಳಗಿನ ಜಗತ್ತು ಬದಲಾಗೋದ್ರಿಂದ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.